ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಖಾತಾ ಸಂಖ್ಯೆಯ ಮೂಲಕ ನಮ್ಮ ಹೆಸರಿಗೆ ಎಷ್ಟು ಎಕರೆ ಜಮೀನು ಇದೆ ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ನಮ್ಮ ಒಟ್ಟು ಹೊಲದ ವಿಸ್ತೀರ್ಣವನ್ನು ತಿಳಿದುಕೊಳ್ಳಬೇಕಾದರೆ ನಾವು ಮೊದಲನೇದಾಗಿ ಖಾತಾ ಸಂಖ್ಯೆ ಮೂಲಕನೂ ನೋಡ್ಬೋದು, ಅದೇ ಥರ ಸರ್ವೆ ಸಂಖ್ಯೆ ಮೂಲಕನೂ ನೋಡ್ಬೋದು. ನಾವು ಇವಾಗ ನಾವು ನಮ್ಮ ಖಾತಾ ಸಂಖ್ಯೆ ಮೂಲಕ, ಖಾತೆ ಸಂಖ್ಯೆ ಇರುತ್ತಲ್ಲ ಫ್ರೆಂಡ್ಸ್, ನಮ್ಮ ಹೊಲದ ಖಾತೆ ನಂಬರ್ ಮೂಲಕ ಹೇಗೆ ನಮ್ಮ ಹೊಲದ ಅಷ್ಟು ವಿಸ್ತೀರ್ಣ, ನಮ್ಮ ಹೆಸರಿಗೆ ಒಟ್ಟು ಎಷ್ಟು ಎಕರೆ ಹೊಲ ಇದೆ ಎನ್ನುವುದರ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಫ್ರೆಂಡ್ಸ್, ನಾವು ನೋಡ್ಬೋದು, ಈ ವೆಬ್ಸೈಟ್ನ ಲಿಂಕನ್ನು ನಾನು ನಿಮಗೆ ವಿಡಿಯೋದ ಕೆಳಗಡೆ ಕೊಟ್ಟಿರುತ್ತೇನೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊದಲನೇದಾಗಿ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಕನ್ನಡ ಬೇಕಾದರೆ ಕನ್ನಡ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ನಿಮಗೆ ಲ್ಯಾಂಗ್ವೇಜ್ ಆಪ್ಷನ್ಸ್ ತೊಗೊಳ್ಬೋದು. ಅದೇ ಥರ ನಾನು ಇವಾಗ ಕನ್ನಡವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಕನ್ನಡ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಆಪ್ಷನ್ಸು ಖಾತಾ ಸಂಖ್ಯೆ ಮೂಲಕ ಹುಡುಕಿ ಅಂತಿದೆ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಿಮಗೇನಾದರೂ ಸರ್ವೆ ನಂಬರ್ ಇದ್ದರೆ ಸರ್ವೆ ನಂಬರ್ ಮೂಲಕ ಸೆಲೆಕ್ಟ್ ಮಾಡಿ ಸರ್ವೆ ನಂಬರ್ ಹಾಕಿ ಹುಡುಕಾಡ್ಬೋದು. ಅದೇ ಥರ ನಾನು ಇವಾಗ ಖಾತಾ ಸಂಖ್ಯೆ ಮೂಲಕ ನನ್ನ ಒಟ್ಟು ಹೊಲದ ವಿಸ್ತೀರ್ಣವನ್ನು ತಿಳಿದುಕೊಳ್ಳುತ್ತೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಖಾತೆ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದೇ ಥರ ಇಲ್ಲಿ ನಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಜಿಲ್ಲೆಗಳಿವೆ, ಜಿಲ್ಲೆಗಳ ಹೆಸರುಗಳು ಬರುತ್ತೆ. ಅದೇ ಥರ ಇಲ್ಲಿ ನೆಕ್ಸ್ಟು ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು, ನಮ್ಮ ಗ್ರಾಮದ ತಾಲೂಕು ಯಾವುದು ಬರುತ್ತೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಹೋಬಳಿ ಬರುತ್ತಲ್ಲ ಫ್ರೆಂಡ್ಸ್, ನಮ್ಮ ಗ್ರಾಮದ ಹೋಬಳಿಯನ್ನು ಸೆಲೆಕ್ಟ್ ಮಾಡಬೇಕು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಹೊಲದ ಖಾತಾ ಸಂಖ್ಯೆ ಹಾಕಬೇಕಾಗುತ್ತೆ. ನಿಮಗೇನಾದರೂ ನಿಮ್ಮ ಹೊಲದ ಖಾತಾ ಸಂಖ್ಯೆ ಗೊತ್ತಿಲ್ಲದಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಖಾತಾ ಸಂಖ್ಯೆಯನ್ನು ಹೇಗೆ ತಿಳಿದುಕೊಳ್ಳುವುದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡುತ್ತೇನೆ. ಅದೇ ಥರ ಫ್ರೆಂಡ್ಸ್, ನೋಡ್ಬೋದು, ಇವಾಗ ನನಗೆ ನನ್ನ ಹೊಲದ ಖಾತಾ ಸಂಖ್ಯೆ ಗೊತ್ತಿರೋದ್ರಿಂದ ಇಲ್ಲಿ ನನ್ನ ಖಾತೆ ಸಂಖ್ಯೆಯನ್ನು ಹಾಕ್ತಾ ಇದ್ದೇನೆ. ಹಾಕಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ವರದಿ ಪಡೆಯಿರಿ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ವರದಿ ಪಡೆಯಿರಿ ಅಂತಿದೆಯಲ್ಲ, ಅದನ್ನು ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಹೊಲದ ಸರ್ವೆ ನಂಬರ್ನ ಡೀಟೇಲ್ಸ್ ಬರುತ್ತೆ. ಸರ್ವೆ ನಂಬರು ಮತ್ತು ಎಷ್ಟು ವಿಸ್ತೀರ್ಣ ಇದೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನಮ್ಮ ಹೊಲದ ವಿಸ್ತೀರ್ಣ, ಖಾತಾ ಸಂಖ್ಯೆ ಮೂಲಕ ಹೊಲದ ವಿಸ್ತೀರ್ಣ ಎಷ್ಟಿದೆ, ಸಂಪೂರ್ಣವಾದ ವಿಸ್ತೀರ್ಣ ಬರುತ್ತೆ. ಮತ್ತು ನಮ್ಮ ಪಾಣಿಯ ಸರ್ವೆ ನಂಬರ್ ಬರುತ್ತೆ, ಹೆಸರು ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಇಲ್ಲಿ ಖಾತಾ ವಿವರಗಳು ಅಂತಿದೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಖಾತೆ ಸಂಖ್ಯೆಯ ಮುಂದೆ ಇಲ್ಲಿ ಕೆಳಗಡೆ ವೀಕ್ಷಿಸು ಅಂತಿದೆ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಖಾತಾ ಸಂಖ್ಯೆಯ ಮೂಲಕ ಖಾತಾ ಪ್ರತಿ, ಪಟ್ಟ ಪುಸ್ತಕದ ಪ್ರತಿ ನೋಡ್ಬೋದು ಫ್ರೆಂಡ್ಸ್, ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಸರ್ವೆ ನಂಬರ್, ನಮ್ಮ ರೈತನ ಹೆಸರು ಮತ್ತು ಒಟ್ಟು ವಿಸ್ತೀರ್ಣ, ಆಕಾರ, ಸ್ಥಳೀಯ ಕರೆ, ಆರೋಗ್ಯ ಕರೆ, ವಿದ್ಯಾ ಕರೆ ನೋಡ್ಬೋದು ಸರ್. ಇದೇ ಥರ ನಮ್ಮ ಹೊಲದ ಸಂಪೂರ್ಣವಾದ ವಿಸ್ತೀರ್ಣವನ್ನು ನಮ್ಮ ಖಾತಾ ನಂಬರ್ ಮೂಲಕ ನಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.